ಚೆನ್ನಾಗಿತ್ತು ಮೂವಿ. ನೋಡಿದ್ವಿ, ಈಗಲೇ ನೋಡ್ಕೊಂಬ. ಮೂವಿ ನೋಡಿ ಗೊತ್ತಾಗುತ್ತೆ, ನಿಮಗೂ ಫೋಕಸ್ ಸಿಗುತ್ತೆ. ನಾನು ಏನು ಅರ್ಥ ಆಯ್ತು ಅಂತ ಹೇಳ್ಬಿಟ್ರೆ ಮೂವಿಗೆ ಬೆಲೆನೇ ಇರಲ್ಲ. ಮೂವಿ ನೀವೇ ಬಂದು ಈ ಮೂವಿ ನೋಡಬಾರ್ದು, ಅರ್ಥ ಮಾಡ್ಕೋಬೇಕು. ಬುದ್ಧಿವಂತರಿಗೆ ಮಾತ್ರ, ದಡ್ಡರಿಗೆ ಮಾತ್ರ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ನೀವು ಬಂದು ನೋಡಿ. ಉಪಿ ಸರ್ದು ಬೆಸ್ಟ್ ಇಷ್ಟ ಆಗೋದು ನನಗಿದೆ. ಅವ್ರ ಮೂವಿನ ತೋರಿಸಲ್ಲ, ಮೂವಿನ ನಮಗೆ ಯೋಚನೆ ಮಾಡೋಕ್ಕೆ, ಅರ್ಥ ಮಾಡ್ಕೊಳಕ್ಕೆ ಬಿಡ್ತಾರೆ. ಹಿ ಈಸ್ ಒನ್ ಆಫ್ ದ ಯುನೀಕ್ ಡೈರೆಕ್ಟರ್ಸ್ ಈ ಕೆಲಸ ಮಾಡೋದು. ಸೊ ಇಟ್ಸ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ. ಪದೇ ಎಲ್ಲ ಇಂಟರ್ವ್ಯೂಲು ಹೇಳ್ತಾ ಇದ್ದೀನಿ, ಲಾಸ್ಟ್ ಶಾರ್ಟ್ನ ಡಿಕೋಡ್ ಮಾಡಿ, ನಿಮಗೆ ಮೂವಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಲಾಸ್ಟ್ ಶಾರ್ಟ್ ಪ್ಲೀಸ್ ಡಿಕೋಡ್ ಮಾಡಿ. ಸಕ್ಕತ್ತಾಗಿದೆ. ಬರ್ಬೇಕಾದ್ರೆ ಕೂದಲು ಇಷ್ಟ ಇತ್ತು, ಇವಾಗ ಉದುರೋಗ್ಬಿಟ್ಟಿದೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. 100 days. ಸಾಂಗ್ ಇಷ್ಟ ಆಯ್ತು. ಸಾಂಗ್ಸು, ರೊಮ್ಯಾನ್ಸ್ ಚೆನ್ನಾಗಿದೆ. ಅಚುತ್ಯ ಮಾಡಕ್ ಬಿಟ್ಟವ್ರೆ. ಬಾಸ್ ಮೂವಿ ಸೂಪರ್ ಅಣ್ಣ, ಯಾವತ್ತಿದ್ರು ಚೆನ್ನಾಗಿದೆ ಅಣ್ಣ. ಅಣ್ಣ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಅಣ್ಣ. ಸೂಪರ್ ಆಗಿದೆ. ಡೈರೆಕ್ಷನ್ ಮಸ್ತಾಗಿದೆ ಅಣ್ಣ, ಸೂಪರ್. ಫೋಕಸ್ ಮೂವಿ ಚೆನ್ನಾಗಿದೆ ಬ್ರೋ. ಅದರಲ್ಲಿ ಇಬ್ರು ಡಬಲ್ ಪಾರ್ಟ್ ಮಾಡ್ತಾರೆ, ಮಸ್ತಾಗಿದೆ. ಅಲ್ಲ ನಿಮ್ಗೇನು ಬೇಕು ಹೇಳಿ. ಮೂವಿ ಯಾರು ಮಾಡೋಕ್ಕಾಗಲ್ಲ, ಆ ಥರ ಇದೆ ಮೂವಿ. ಮೂವಿಲಿ ಏನಿದೆ ಅಂತ ಹೇಳ್ಬೇಕಾ? ಸತ್ಯ ಇದೆ, ಹೋಗಿ ನೋಡಿ. ಸರಿ, ಓಕೆ ಸರ್. ಮೂವಿ ಆಗಿದೆ, ಚೆನ್ನಾಗಿಲ್ಲ ಸರ್, ಈಗ ಥರ ಇದೆ. ಏನಂದ್ರೆ ಬೇರೆಯವ್ರು ನೋಡಿ ನಾವು ಹೀರೋ ಇದಾಕಂತಿದ್ದಾರೆ. ಅವ್ರು ಏನು ಹೇಳಿದರೆ ಫಸ್ಟ್ ನೀವು ಹೀರೋ ಆಗಿ. ಇದು ನಮ್ಗೆ ಕನ್ನಡಿ ತೋರಿಸಿರೋದು ಅಷ್ಟೇ. ಅವರು ಸೂಪರಾಗಿ ಹೇಳಿದ್ದಾರೆ, ಕನ್ನಡಿ ತೋರಿಸಿರೋದು. ನಮಗೆ ನಾವು ಹೊಡ್ಕೊಂಡೆ ನಾವು ಏನು ಹೇಳಿದ್ರು ಇನ್ನೊಬ್ರು ಹೇಳಿದ್ರೆ ಮಾತ್ರ ನಾವು ಕೇಳ್ಕೊಂಡಿರ್ತೀವಿ. ನಾವು ಉದ್ಧಾರ ಆಗೋಕ್ಕಾಗಲ್ಲ. ಇನ್ನೊಬ್ಬ ಎದ್ದೇಳು ಅನ್ನೋಷ್ಟರಲ್ಲಿ ಇದಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಸೂಪರಾಗಿದೆ. ಉಪೇಂದ್ರ ಸ್ಟೈಲ್ ನೆಕ್ಸ್ಟ್ ಲೆವೆಲ್ ಅದು. ಆಮೇಲೆ ಇನ್ನೊಂದು ಏನಂದರೆ ಸುಮ್ಮನೆ ನಾವೇನೋ ಒಂಥರ ಬೇರೆ ಇದ್ರ ಮೇಲೆ ಹೇಳೋದೇ ಇದಾಗೋಗುತ್ತೆ. ನಮ್ಮನ್ನು ನಾವು ನೋಡ್ಕೊಳ್ಳಿ, ಫಸ್ಟ್ ನೀವು ಹೊರಗೆ ಬನ್ನಿ. ಒಂದು ಇದರಿಂದ ಹೊರಗೆ ಬನ್ನಿ, ಅವಾಗ ಏನು ಬೇಕಾದ್ರೂ ಮಾಡ್ಬೋದು ಅಷ್ಟೇ. ನೋಡ್ಕೊಂಡು ಬರ್ತೀವಿ. ಬಟ್ ಇವತ್ತು ಒಬ್ಬೊಬ್ರು ನಮ್ಮ ವಿವೇಚನೆಯಿಂದ ಬಂದು ಮೂವಿ ನೋಡಿದ್ರೆ ನಮ್ಮ ಮುಂದೆ ಫ್ಯೂಚರ್ ಹೆಂಗಿದೆ ಅಂತ ಖಂಡಿತ ನಾವು ರೂಪಿಸ್ಕೋಬಹುದು ಅಂತ 2.5 ಅವರಲ್ಲಿ ಫೋಕಸ್ ಇಟ್ಟು ನೋಡಿ ಸರ್. ಖಂಡಿತ ನಿಮ್ಮ ಮುಂದೆ ಏನ್ ಮಾಡಬೇಕು ಅನ್ನೋದು ಸತ್ಯಯುಗ, ಈಗಿರೋದು ಕಲಿಯುಗ ಅಷ್ಟೇ. ಫೋಕಸ್ ಮಾಡ್ತೀವಿ, ಇನ್ಮೇಲೆ ಫೋಕಸ್ ಮಾಡ್ತೀವಿ, ಗ್ಯಾರಂಟಿ ನೋಡ್ಬೋದು. 2-3 ಸಲ ನೋಡ್ಲೇಬೇಕು. ಚೆನ್ನಾಗಿದೆ. ಸರ್ ಮೀಡಿಯಾನ ಚೆನ್ನಾಗಿ ಫೋಕಸ್ ಮಾಡಿದ್ದಾರೆ ಸರ್, ಚೆನ್ನಾಗಿ ಫೋಕಸ್ ಮಾಡಿದ್ದಾರೆ. ಈ ಮೂವಿ ಇಷ್ಟ ಆಗಿಲ್ಲ ಅಂದ್ರೆ ಮೂವಿ ನೋಡೋದನ್ನ ನಿಲ್ಸ್ಬಿಡಿ ಅಷ್ಟೇ ಸರ್. 4 ಜನ ನೀವೇ ನಾನು ಹೊರಗಡೆ ತೋರಿಸ್ತಿರೋದು ಸರ್. ಸೂಪರ್ ಮೂವಿ, ರಿಯಾಲಿಟಿ, ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ. ಮೂವಿ ಸಕ್ಕತ್ತಾಗಿದೆ. ಅಂಡ್ ಇವಾಗ ನೀವೇ ನೋಡ್ಬೇಕು ಬಂದು. ಇದೇ ಬೇಡ್ದಿಲ್ದಿರೋದು. ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಗೊತ್ತಿಲ್ಲ. ಫೋಕಸ್ ನಮ್ಮನ್ನ ನಾವು ಫೋಕಸ್ ಮಾಡ್ಕೋಬೇಕು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಸೂಪರಾಗಿ ಬಂದಿದೆ. ಉಪ್ಪಿ ಸರ್ 10 ವರ್ಷ ಆದಮೇಲೆ ಒಳ್ಳೆ ಫಿಲಮ್ ಮಾತ್ರ ಬಂದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಆಗಿ ಬಂದಿದೆ ಮೂವಿ, ತುಂಬ ಡಿಫ್ರೆಂಟ್ ಆಗಿ ಬಂದಿದೆ. ಬಂದು ಎಲ್ಲಾರು ಉಪೇಂದ್ರನ್ ಪಿಕ್ಚರ್ ಥಿಯೇಟ್ರಲ್ಲಿ ನೋಡಲೇಬೇಕು. ರಾಜ್ಕುಮಾರ್ ಸಿನಿಮಾಗಳು ನೋಡಿದವ್ರು ನೀವು, ಇವಾಗಿನ ಬರ್ತಾ ಇರೋ ಸಿನಿಮಾಗಳಾಗಿರ್ಬೋದು, ಇವಾಗಿನ ಜನ್ರೇಷನ್ ಆಗಿರ್ಬೋದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂರೋದಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತವ್ರೆ. ಸಿನಿಮಾ ನಿಮಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ. ಏನಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ, ಜಾತಿ ಧರ್ಮ ಎಲ್ಲ ಬಿಟ್ಟು ನಿಮ್ಮ ಬುದ್ಧಿ ನೀವು ಉಪಯೋಗಿಸ್ಕೊಂಡು ಬಾಳಿ. ಅದನ್ನ ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಾ. ಉಪೇಂದ್ರನ ಹೇಳಿ ನಿಮ್ಮ ಮಕ್ಕಳು ತಿಳ್ಕೊಳ್ಳುವಂಥದ್ದು ಏನಿದೆ? ನನಗೆ ಉಪೇಂದ್ರ ಅವ್ರ ಪಿಕ್ಚರ್ ತೆಗೆದಾಗಿಂದ ನಂಗೆ ಅವ್ರ ಫ್ಯಾನ್. ನಾನು ಅವತ್ತಿಂದ ಅವ್ರ ಪಿಕ್ಚರ್ ನೋಡಿ ನಂಗೆ ಖುಷಿ ಆಗುತ್ತೆ. ಇದು ಮೂವಿ ನೋಡಿದ ಮೇಲೆ ತುಂಬ ಅರ್ಥಗರ್ಭಿತವಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೂ ತುಂಬಾ ಕಷ್ಟ ಇದೆ, ಬಟ್ ತಿಳ್ಕೋಬೇಕು. ಇದರಲ್ಲಿ ಉಪೇಂದ್ರ ಅವ್ರು ಹೇಳಿರೋ ಒಂದು ಮಾತು ಏನು ಅಂದರೆ, ದೇವ್ರ ಸೃಷ್ಟಿ ಮಾಡಿರೋ ಆ ದೇವ್ರನ್ನ ನಾನು ತುಳಿಯಲ್ಲ, ಆದರೆ ಮನುಷ್ಯರು ಸೃಷ್ಟಿ ಮಾಡಿರೋ ದೇವ್ರನ್ನ ನಾನು ತುಳಿತೀನಿ ಅಂತಾರಲ್ಲ, ಅದು ತುಂಬಾ ಅರ್ಥ ಇದೆ. ಯಾಕೆಂದರೆ ಈ ದೇವ್ರನ್ನೆಲ್ಲ ಸೃಷ್ಟಿ ಮಾಡಿರೋದೇ ನಾವು. ಬೇರೆ ಬೇರೆ ದೇವರುಗಳಿದೆ ಅಂತ ನಾನು ಇವಾಗ ನಂಬೋದಿಲ್ಲ. ಇದು ಒಂಥರ ತುಂಬ ಕಷ್ಟವಾಗಿದೆ, ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟವಾಗಿದೆ. ಸರ್, ಎರಡೇ ಮಾತು, ಬುದ್ಧಿ ಇದ್ದರೆ ಮುಂದೆ ನೋಡು, ಎಲ್ಲನೂ ಉಲ್ಟಾ ಪಲ್ಟಾ ಮಾಡಿ ನೋಡು. ನಮ್ಮ ಉಪೇಂದ್ರ ಅವ್ರು ಏನು ಹೇಳೋರು ಇರ್ತಂದರೆ,
ಜನರು ಬುದ್ಧಿವಂತರು ದಡ್ರು ಅನ್ನೋದನ್ನ ಫಿಲಮಲ್ಲೇ ನೋಡಿಸ್ಬಿಟ್ಟವ್ರೆ ಅಷ್ಟೇ ಸರ್, ಇನ್ನೇನಿಲ್ಲ. ಚೆನ್ನಾಗಿತ್ತು ಬ್ರೋ, ಸೂಪರ್. ಸೂಪರ್.